ನಮಸ್ಕಾರ. ಇವತ್ತು ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ. ಸೊ ನಾನು ಒಬ್ಬಳಿಗೋಸ್ಕರ ಅವಲಕ್ಕಿ ಮಾಡ್ತಾಯಿದ್ದೀನಿ. ಬೆಳಗಿನ ಟಿಫಿನ್ ಇದು. ಸೊ ಆಲ್ರೆಡಿ ಇವಾಗ ಟಿಫಿನ್ ಆಗಿದೆ. ಸೊ ನನಗೋಸ್ಕರ ತೋರಿಸಿದ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಅವಲಕ್ಕಿನ ಚೆನ್ನಾಗಿ ನೀರು ಹಾಕಿ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಸೊ ಒಂದ್ಸಲ ತೊಳೆದ್ಬಿಟ್ಟು ಇನ್ನೊಂದು ಸಲ ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಯಾಕಂದರೆ ಇದು ಗಟ್ಟಿ ಅವಲಕ್ಕಿ ಬೇಗ ನೆನೆಯೋದಿಲ್ಲ, ಸಾಫ್ಟ್ ಆಗೋದಿಲ್ಲ. ಸೊ ಒಂದು 5ರಿಂದ 10 ನಿಮಿಷ ಇಟ್ಟರೆ ಚೆನ್ನಾಗಿ ನೆನೆಯುತ್ತೆ. ಇವಾಗ ಅವಲಕ್ಕಿ ಮಾಡೋದಕ್ಕೆ ನಾನು ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ 2 ಟೇಬಲ್ ಸ್ಪೂನ್ ಎಣ್ಣೆ, ಎಣ್ಣೆ ಕಾದಿದೆ. ಇವಾಗ 1 ಟೇಬಲ್ ಸ್ಪೂನ್ ಸಾಸಿವೆ, ಜೀರಿಗೆ ಸ್ವಲ್ಪ, ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ, ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಅರಿಶಿಣದ ಪುಡಿ, ಸೊ ಈರುಳ್ಳಿ ಮೆತ್ತಗಾಗಿದೆ, ಹಾಗೆ ಮೆಣಸಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಸೇರಿಸ್ಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಂತದಲ್ಲಿ ನೀವು ಆಲೂಗಡ್ಡೆ ಕೂಡ ಸೇರಿಸ್ಕೋಬೋದು. ಟೊಮೆಟೊ ಜೊತೆಗೆ ಆಲೂಗಡ್ಡೆ ಕೂಡ ಇದಕ್ಕೆ ಹಾಕೋಬೋದು. ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊ ಹಾಕಿದರೆ ಅವಲಕ್ಕಿ ತುಂಬ ರುಚಿ ಬರುತ್ತೆ. ಬಟ್ ಇಲ್ಲಿ ನಾನು ಆಲೂಗಡ್ಡೆ ಸೇರಿಸ್ಕೋತಾ ಇಲ್ಲ, ಯಾಕಂದರೆ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಇವಾಗ ನೆನೆಸಿ ಇಟ್ಟಿರುವಂಥ ಅವಲಕ್ಕಿನ ಸೇರಿಸ್ಕೊಳ್ಳೋಣ. ಇದನ್ನು ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಅವಲಕ್ಕಿ ಎಲ್ಲ ಉಪ್ಪು, ಖಾರ, ಮಸಾಲೆಯನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಈ ರೀತಿ ಒಂದು 2 ನಿಮಿಷ ಒಗ್ಗರಣೆಯಲ್ಲೇ ಅವಲಕ್ಕಿನ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ 1 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ. ನೋಡಿ, ಅವಲಕ್ಕಿ ಇವಾಗೆಲ್ಲ ಚೆನ್ನಾಗಿ ಒಗ್ಗರಣೆಯನ್ನು ಹೀರ್ಕೊಂಡಿದೆ. ಇವಾಗ ತಿನ್ನೋದಕ್ಕೆ ಅವಲಕ್ಕಿ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಈ ಅವಲಕ್ಕಿನ ಒಂದ್ಸಲ ಮನೇಲಿ ಮಾಡಿ ರುಚಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು.